ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇಲ್ಲ ಅಧಿಕಾರದಲ್ಲಿ, ಭಯೋತ್ಪಾದಕ ಸರ್ಕಾರ ಅಧಿಕಾರದಲ್ಲಿದೆ. ಸನ್ಮಾನ್ಯ ಸಿದ್ದರಾಮಯ್ಯನವರು ಗೃಹ ಸಚಿವರು ವೈಯಕ್ತಿಕ ಅಂತ ಹೇಳಿಕೆ ಕೊಡ್ತಾರೆ, ನಾಚಿಕೆ ಆಗಬೇಕು ಅವರಿಗೆ. ಒಬ್ಬ ಮುಖ್ಯಮಂತ್ರಿಗಳಾಗಿ ಗೃಹ ಸಚಿವರು ಜವಾಬ್ದಾರಿ ಸ್ಥಾನದಿಂದ ಹೇಳಿಕೆಯನ್ನು ಕೊಡಬೇಕು. ಈ ರೀತಿ ಹೇಳಿಕೆಯನ್ನು ಕೊಡೋದ್ರಿಂದ ಮತ್ತಷ್ಟು ಜನ ನಿಮ್ಮನ್ನು, ಈಗಾಗಲೇ ರಾಜ್ಯದಲ್ಲಿ ಭಯೋತ್ಪಾದಕ ಸರ್ಕಾರ ಇದೆ, ಯಾಕಂದರೆ ದೇಶದಲ್ಲಿ ಇದೇ ರೀತಿ ಮಾತಾಡಿ ಕಾಂಗ್ರೆಸ್ ಅಡ್ರೆಸ್ ಇಲ್ಲ, ರಾಜ್ಯದಲ್ಲಿ ಇದೇ ರೀತಿ ಹೀನಾಯ ಸ್ಥಿತಿ ತಲುಪಿದರೆ ಯಾವುದೋ ಕಾರಣಕ್ಕೆ ಇದು ಲಾಟ್ರಿ ಸರ್ಕಾರ. ನೀವು ನಿರಂತರವಾಗಿ ಹಿಂದೂ ಯುವಕರು ಹಿಂದೆ 2013-18 ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆಗಿದ್ದಾಗ ರೈತರ ಆತ್ಮಹತ್ಯೆಗಳದು, ಹಿಂದೂ ಯುವಕರ ಕಗ್ಗೊಲೆ ಆಯಿತು. ಮತ್ತು 2023 ಮೇಯಿಂದ ಇಲ್ಲಿವರೆಗೆ ನಮ್ಮ ಹಿಂದೂ ಯುವಕರು ಕೊಲೆ ಆಗಿದ್ದಾರೆ. ಹುಬ್ಬಳ್ಳಿಯಲ್ಲಿ ಒಬ್ಬ ವಿದ್ಯಾರ್ಥಿನಿ ಲವ್ ಜಿಹಾದ್, ಇವರು ಏನು ಬೇಕಾ ಸೃಷ್ಟಿ ಮಾಡ್ಬೋದು. 12 ಬಾರಿ ಚುಚ್ಚಿ ಒಬ್ಬ ಕಾರ್ಪೊರೇಟ್ರ್ ಕಾರ್ಪೊರೇಟ್ರ್ ಮಗಳು, ಒಬ್ಬ ಒಂದು ಕೋಮಿನ ಯುವಕ ಈ ರೀತಿ ಚುಚ್ಚಿ ಬರ್ಬರ ಹತ್ಯೆ ಮಾಡಿದ್ದಾರೆ. ಚನ್ನಗಿರಿಯಲ್ಲಿ, ನಲ್ಲೂರಿನಲ್ಲಿ ಇದೇ ರೀತಿ ಹತ್ಯೆ ಆಗಿದೆ. ಗದಗ್ನಲ್ಲಿ 4 ಜನ ಆಗಿದೆ. ಚಿತ್ರದುರ್ಗದಲ್ಲಾಗಿದೆ, ಬೆಂಗಳೂರಲ್ಲಾಗಿದೆ. ಇವತ್ತು ಲವ್ ಜಿಯಾದ್ ಇದನ್ನು ದುರ್ಬಳಕೆ ಮಾಡ್ಕೊಳ್ತಿದ್ದಾರೆ. ಕಾನೂನು ಸುವ್ಯವಸ್ಥೆ ಬಿಗಿ ಇದ್ದರೆ ರೀತಿ ಆಗಲಿಲ್ಲ. ಬಹುಶಃ ಇಂಥವ್ರನ್ನ ಈ ಸರ್ಕಾರಗಳು ರಕ್ಷಣೆ ಮಾಡೋದಿಲ್ಲ ಆಗ್ತಾರೆ. ಏನು STP ಇರೋದು, PF ಬಿಡುಗಡೆ ಮಾಡಿದ್ರು. ಇಂಥವ್ರನ್ನ ಮುಲಾಜಿಲ್ದಲೆ ಗುಂಡಿಕ್ಕಿ ಹೊಡೆದಾಗ, ನೇಣುಗಂಬಕ್ಕೆ ಏರಿಸಿದಾಗ ಕಾನೂನು ಸುವ್ಯವಸ್ಥೆ ಸರಿಯಾಗುತ್ತೆ. ಇಲ್ಲದಾದರೆ ಕಾನೂನು ಸುವ್ಯವಸ್ಥೆ ಇನ್ನೂ ಹದಗೆಡುತ್ತೆ. ಈ ಸರ್ಕಾರ ದಾರಿ ತಪ್ಪಿದೆ. ಈ ಸರ್ಕಾರಕ್ಕೆ ಜನ ತಕ್ಕ ಪಾಠ ಕಲಿಸ್ತಾರೆ ಅಂತೇಳಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ನಾನು. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.